ಪ್ರಿಯ ಸ್ಪರ್ಧಾಂತರೆ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ವಿಭಾಗದಲ್ಲಿರ್ತಕ್ಕಂಥ ಡಿ ಎಡ್ ಪ್ಲಸ್ ಪೇಪರ್ 1 ಪಾಸ್ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳ ಮಾಹಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಕಳೆದ ವಿಡಿಯೋದಲ್ಲಿ ನಾವು ಆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು ಎಷ್ಟು ಡಿ.ಎಡ್ ಪ್ಲಸ್ ಪೇಪರ್ 1 ಪಾಸ್ ಆಗಿದ್ದಾರೆ ಅನ್ನುವಂಥದ್ದು ಜಿಲ್ಲಾವಾರು ಮಾಹಿತಿಯನ್ನು ನಾವು ನೋಡಿದ್ದೀವಿ. ಸೊ ಯಾರು ನೋಡಿಲ್ಲ, ಸೊ ಆ ಒಂದು ವಿಡಿಯೋನ ನೀವು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಅದನ್ನ ನೋಡಿ. ನಿಮ್ಗೆ ಇದರಿಂದ ಏನು ಒಂದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಅಂದ್ರೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ನಿಮ್ಗೆ ಆಸ್ಪಿರೆಂಟ್ ಇದ್ದಾರೆ, ಎಷ್ಟು ಜನ ಕಾಂಪಿಟೇಷನ್ ಯಾವ ಮಟ್ಟಕ್ಕಿದೆ ಅನ್ನೋದು ಬಹಳಷ್ಟು ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದ. ಸೊ ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ತುಂಬಾ ಜನರಿಗೆ ಪಾಪ ಗೊತ್ತಿರೋದಿಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಒಂದು ಸಜೆಷನ್, ನಿಮ್ಮ ಒಂದು ನೀವ್ಯಾರು ಬಹಳಷ್ಟು ತುಂಬಾ ಬುದ್ಧಿವಂತರು ಇರ್ತೀರಿ, ಒಂದಿಷ್ಟು ಜನ ಏನಪ್ಪಾ ಅಂದ್ರೆ ಗೊತ್ತಿರೋದಿಲ್ಲ ಅಂತವ್ರಿಗೆ ಒಂದು ಸಜೆಷನ್ ಅನ್ನು ನೀವು ಕೊಡ್ಬೋದು. ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಟಿ.ಇ.ಟಿ ನ ಪಾಸ್ ಮಾಡ್ಕೊಂಡಿದ್ದಾರೆ, ಮತ್ತೆ ಮುಂದೆ ನೀವು ಏನಪ್ಪಾ ಅಂತಂದ್ರ ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಸೊ ನೀವು ತಿಳ್ಕೊಬಹುದು. ನಾವು ಇವತ್ತಿನ ಅವಧಿ ಒಳಗ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಡಿ.ಎಡ್ ಪ್ಲಸ್ ಡಿಪಿಇಎಸ್ ಅಂತ ಹೇಳಿ ಒಂದು ಕೋರ್ಸ್ ಬರುತ್ತೆ. ಅದನ್ನು ಸಹಿತ ಇದರಲ್ಲಿ ಆಡ್ ಇದೆ. ಮತ್ತೆ ಪೇಪರ್ 1 ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಜಿಲ್ಲಾವಾರು ಮಾಹಿತಿಯನ್ನು ನಾವು ಇವತ್ತು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಮತ್ತೊಮ್ಮೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಏನಪ್ಪಾ ಅಂದ್ರೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಸೊ ನೀವು ಅಲ್ಲಿ ಜಾಯಿನ್ ಆಗಬಹುದು. ಹಾಗಾದ್ರೆ ಇವತ್ತಿನ ಒಂದು ಬೆಳಗಾವಿ ಜಿಲ್ಲೆದು ಅಂದ್ರೆ ನಾವು ಸ್ಟೆಪ್ ವೈಸ್ ಅಂದ್ರೆ ವಿಭಾಗವನ್ನ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇದು ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದಲ್ಲಿ ಟೀಚರ್ ಆಗ್ಲಿಕ್ಕೆ ನೀವೇನ್ ಬಯಸ್ತಾ ಇದ್ರಿ, ಪ್ರತಿಯೊಬ್ಬ ಅಭ್ಯರ್ಥಿಗೂ ಇದು ಮಾಹಿತಿ ಬೇಕೇ ಬೇಕಾಗತ್ತೆ. ಸೊ ದಯವಿಟ್ಟು ನೀವು ಯಾವ ರೀತಿ ನೋಡ್ತಿರೋ ಅಥವಾ ಏನ್ ಮಾಡ್ಕೋತಿರೋ ಗೊತ್ತಿಲ್ಲ, ಪ್ರತಿಯೊಂದು ಅಂದ್ರೆ ನಿಮ್ಗೆ ಎಕ್ಸಾಮ್ ಏನ್ ಸಿ.ಇ.ಟಿ ಕಾಲ್ ಆಗತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ನಿಮ್ಗೆ 100% ಈ ಮಾಹಿತಿ ಬೇಕೇ ಬೇಕಾಗತ್ತೆ. ಓಕೆನಾ? ಇಲ್ಲಿ ಬೆಳಗಾವಿ ಏನ್ ಪಾತ್ರ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಒಳಗ ಎಷ್ಟು ಜನ ಇದ್ದಾರೆ ಅಂತಂದ್ರೆ 2014ರಲ್ಲಿ 139 ಮೆಂಬರ್ಸ್ ಪಾಸ್ ಆಗಿದ್ದಾರೆ ಟಿ.ಇ.ಟಿ ಪೇಪರ್ 1. 2015ರಲ್ಲಿ 1380 ಇದೆ. 2016ರಲ್ಲಿ 326 ಇದೆ. 2019ರಲ್ಲಿ 123 ಅಂತಿದೆ, 123. ಆಮೇಲೆ 2020ರಲ್ಲಿ 44 ಇದೆ. 2021ರಲ್ಲಿ 291 ಇದೆ. 2022ರಲ್ಲಿ 206 ಇದೆ. 2023ರಲ್ಲಿ 91 ಇದೆ. 2024ರಲ್ಲಿ 26 ಇದೆ. ನೋಡ್ರಿ, ಬರ್ತಾ ಬರ್ತಾ ರೇಷಿಯೋ ಕಡಿಮೆ ಆಗ್ತಾ ಇದೆ ಪಾಸ್ ಆಗೋದು. ಟೋಟಲ್ 2626 ಜನ ಏನಪ್ಪಾ ಅಂದ್ರ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಟಿ.ಇ.ಟಿ ಪೇಪರ್ 1 ಪಾಸ್ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳ, ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಇದೊಂದು ಲಿಸ್ಟ್ ಆಗಿರ್ತದ. ಓಕೆ. ಇನ್ನ ಬಾಗಲಕೋಟೆ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅಂತೇಳಿ ಬರುತ್ತೆ, ಅದನ್ನ ನಾವು ಲಾಸ್ಟ್ ಆಗಿ ನೋಡ್ತೀವಿ. ಇಲ್ಲಿ ಬಾಗಲಕೋಟೆ ಜಿಲ್ಲೆ, ಎರಡನೇ ಜಿಲ್ಲೆ ಯಾವ್ದಂದ್ರೆ ಬಾಗಲಕೋಟೆ ಜಿಲ್ಲೆ. 135, 2014ರಲ್ಲಿ 135, 2015ರಲ್ಲಿ 1375, 2016ರಲ್ಲಿ 311, 2019ರಲ್ಲಿ 85, 2020ರಲ್ಲಿ 26, 2021ರಲ್ಲಿ 215, 2022ರಲ್ಲಿ 161, 2023ರಲ್ಲಿ 86, 2024ರಲ್ಲಿ ಕೇವಲ 31 ಮೆಂಬರ್ಸ್. ಸೊ ಟೋಟಲ್ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಟಿ.ಇ.ಟಿ ಪೇಪರ್ 1 ಪಾಸ್ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟು ಅಂತ ಕೇಳಿದ್ರೆ 2425 ಜನ. ಇದು ಬಾಗಲಕೋಟೆ ಜಿಲ್ಲೆಯ ಒಂದು ಮಾಹಿತಿ. ಇನ್ನ ವಿಜಯಪುರ ಜಿಲ್ಲೆಯಲ್ಲಿ 168 ಜನ ಏನಪ್ಪಾ ಅಂದ್ರೆ 2014ರಲ್ಲಿ ಫಸ್ಟ್ ಪೇಪರ್ ಪಾಸ್ ಆಗಿದ್ದಾರೆ. ಆಮೇಲೆ 2015ರಲ್ಲಿ 2075, 16ರಲ್ಲಿ 598, 19ರಲ್ಲಿ 172, 20ರಲ್ಲಿ 56, 21ರಲ್ಲಿ 327, 22ರಲ್ಲಿ 219, 23ರಲ್ಲಿ 126, ಆಮೇಲೆ 24ರಲ್ಲಿ 40 ಅಂತೇಳಿ ನೋಡ್ತೀವಿ. ಟೋಟಲ್ 3781 ಜನ ಏನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಪೇಪರ್ 1 ಕ್ವಾಲಿಫೈಡ್ ಆಗಿದ್ದಾರೆ. ಇನ್ನ ಧಾರವಾಡ ಜಿಲ್ಲೆಯಲ್ಲಿ ಬಂದಾಗ, ಧಾರವಾಡ ಜಿಲ್ಲೆಯಲ್ಲಿ 14ರಲ್ಲಿ 171, ಆಮೇಲೆ 15ರಲ್ಲಿ 1665, ಆಮೇಲೆ 16ರಲ್ಲಿ
352, 19ರಲ್ಲಿ 171, 20ರಲ್ಲಿ 35, 21ರಲ್ಲಿ 301, ಆಮೇಲೆ 22ರಲ್ಲಿ 198, 23ರಲ್ಲಿ 119, 24ರಲ್ಲಿ 34, ಟೋಟಲ್ 3046 ಜನ ಧಾರವಾಡ ಜಿಲ್ಲೆಯಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಗದಗ ಜಿಲ್ಲೆ ಅಂತ ಹೇಳಿ ಬಂದಾಗ 74, 14, 915, ಇದು 15ರಲ್ಲಿ, ಆಮೇಲೆ 16ರಲ್ಲಿ 209, 19ರಲ್ಲಿ 79, 2020ರಲ್ಲಿ 20, ಆಮೇಲೆ 21ರಲ್ಲಿ 134, ಆಮೇಲೆ 22ರಲ್ಲಿ 104, ಆಮೇಲೆ 23ರಲ್ಲಿ 71, 24ರಲ್ಲಿ 17 ಜನ. ಟೋಟಲ್ ಗದಗ ಜಿಲ್ಲೆಯಲ್ಲಿ 1623 ಜನ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಿಮಗೆ ಸಿಗ್ತಾರೆ. ಹಾವೇರಿ ಜಿಲ್ಲೆ 114ರಲ್ಲಿ, ಆಮೇಲೆ 2015ರಲ್ಲಿ ಇಲ್ಲಿ 1252 ಜನ, 2016ರಲ್ಲಿ 251 ಜನ, 2019ರಲ್ಲಿ 91 ಜನ, 2020ರಲ್ಲಿ 18 ಜನ, 2021ರಲ್ಲಿ 161 ಜನ, 2022ರಲ್ಲಿ 133 ಜನ, 2023ರಲ್ಲಿ 89 ಜನ, 2024ರಲ್ಲಿ 17 ಜನ. ಸೊ ಟೋಟಲ್ ಹಾವೇರಿ ಜಿಲ್ಲೆಯಲ್ಲಿ ಅಂತೇಳಿ ಬಂದಾಗ 2126 ಜನ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸಿಗ್ತಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ 14ರಲ್ಲಿ 93, 581, 15ರಲ್ಲಿ, ಆಮೇಲೆ 16ರಲ್ಲಿ 111, ಆಮೇಲೆ 2019ರಲ್ಲಿ 30 ಜನ, 2020ರಲ್ಲಿ 12 ಜನ, 2021ರಲ್ಲಿ 103, 2022ರಲ್ಲಿ 77, 2023ರಲ್ಲಿ 23, 2024ರಲ್ಲಿ ಕೇವಲ 9 ಜನ, 9 ಜನ, 516 ಜನ. ಸೊ ಇಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸಿಗ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಯಾಕಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಇನ್ನೊಂದು ಶೈಕ್ಷಣಿಕ ಜಿಲ್ಲೆ ಶಿರ್ಸಿ ಅಂತಿದೆ, ಬೆಳಗಾವಿ ಜಿಲ್ಲೆ ಇನ್ನೊಂದು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಅಂತಿದೆ. ಹಾಗಾದ್ರೆ ಚಿಕ್ಕೋಡಿ ಜಿಲ್ಲೆ ಬಹಳ ಏನಪ್ಪಾ ಅಂದ್ರೆ ಟೀಚರ್ ಆಸ್ಪಿರೆಂಟ್ ಗೆ ವಿಶೇಷವಾಗಿರ್ತಕ್ಕಂಥ ಜಿಲ್ಲೆ ಯಾವ್ದಂದ್ರೆ ಚಿಕ್ಕೋಡಿ ಜಿಲ್ಲೆ. ಯಾಕಂದ್ರೆ ಬಹಳಷ್ಟು ಏನಪ್ಪಾ ಅಂದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ಪೋಸ್ಟ್ಗಳು ಜಾಸ್ತಿ ಇರ್ತಾವ. ಬಹಳಷ್ಟು ಆ ಕಡೆ ಈ ಕಡೆ ಬಂದು ಈ ಒಂದು ಶೈಕ್ಷಣಿಕ ಜಿಲ್ಲೆಗೆ ತುಂಬಾ ಏನಪ್ಪಾ ಅಂದ್ರೆ ಬಹಳಷ್ಟು ಸ್ಪರ್ಧೆ ಇರ್ತದ. ಈ ಚಿಕ್ಕೋಡಿ ಜಿಲ್ಲೆ ಒಳಗ 131 ಜನ 2014ರಲ್ಲಿ ಪಾಸ್ ಆಗಿದ್ದಾರೆ ಪೇಪರ್ 1 ಗೆ ಸಂಬಂಧಪಟ್ಟಂತೆ. ಇನ್ನ 1095 ಜನ 2015ರಲ್ಲಿ ಪಾಸ್ ಆಗಿದ್ದಾರೆ. 2016ರಲ್ಲಿ 136 ಜನ ಪಾಸ್ ಆಗಿದ್ದಾರೆ. 2019ರಲ್ಲಿ 176 ಜನ ಪಾಸ್ ಆಗಿದ್ದಾರೆ. 20ರಲ್ಲಿ 33, 21ರಲ್ಲಿ 210, 22ರಲ್ಲಿ 189, 23ರಲ್ಲಿ 97, 24ರಲ್ಲಿ 35. ಸೊ ಟೋಟಲ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಅಂತಕ್ಕಂಥದ್ದು ಶೈಕ್ಷಣಿಕ ಜಿಲ್ಲೆ ಆಗಿದೆ. ಇಲ್ಲಿ 2302 ಜನ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ನಿಮ್ಗೆ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಸಿಗ್ತಾರೆ. ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಇನ್ನೊಂದು ಶೈಕ್ಷಣಿಕ ಜಿಲ್ಲೆ ಯಾವ್ದಂದ್ರೆ ಶಿರ್ಸಿ ಅಂತೇಳಿ ನೋಡ್ತೀವಿ ನಾವು. ಈ ಶಿರ್ಸಿ ಒಳಗ 14ರಲ್ಲಿ 67 ಜನ ಕ್ವಾಲಿಫೈಡ್ ಆಗಿದ್ದಾರೆ. 15ರಲ್ಲಿ 565, ಆಮೇಲೆ 16ರಲ್ಲಿ 110, 19ರಲ್ಲಿ 38, 20ರಲ್ಲಿ 12, 21ರಲ್ಲಿ 88, ಆಮೇಲೆ 22ರಲ್ಲಿ 66, ಆಮೇಲೆ 23ರಲ್ಲಿ 26, 24ರಲ್ಲಿ 3 ಜನ ಪಾಸ್ ಆಗಿದ್ದಾರೆ. ನೋಡ್ರಿ 2024 ಬಹಳ ತುಂಬಾ ಏನಪ್ಪಾ ಅಂದ್ರೆ ಟಫ್ ಆಗಿರ್ತಕ್ಕಂಥದ್ದು ಕ್ವಶನ್ ಪೇಪರ್. ಸೊ ಇಲ್ಲಿ ಟೋಟಲ್ ಆಗಿ ಶಿರ್ಸಿಯ ಒಂದು ಶೈಕ್ಷಣಿಕ ಜಿಲ್ಲೆ ಒಳಗ 970 ಜನ ಏನಪ್ಪಾ ಅಂದ್ರೆ ನಿಮಗೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ಸಿಗ್ತಾರೆ. ಸ್ನೇಹಿತರೆ, ಇಲ್ಲಿ ಕೇವಲ ನಿಮ್ಮ ಜಿಲ್ಲೆಯನ್ನ ಮಾತ್ರ ನೋಡ್ಕೋಬೇಡಿ. ಪ್ರತಿಯೊಂದು ಜಿಲ್ಲೆದು ನೀವೇನಪ್ಪಾ ಅಂದ್ರೆ ನಿಮ್ಮ ಲೆಕ್ಕಕ್ಕೆ ಇರಲೇಬೇಕಾಗತ್ತೆ. ಎಷ್ಟು ಜನ ಇದ್ದಾರೆ, ಈ ರೇಷಿಯೋ ಏನೈತಲ್ಲ ತುಂಬಾ ಇಂಪಾರ್ಟೆಂಟ್. ಈ ರೇಷಿಯೋ ತುಂಬಾ ಇಂಪಾರ್ಟೆಂಟ್. ಎಷ್ಟು ಜನ ಇದ್ದಾರೆ ಮತ್ತೆ ಇವ್ರು ಎಲ್ರು ಬರ್ತಾರ ಅಂತಂದ್ರೆ ತಪ್ಪು. ಇವರೆಲ್ಲರೂ ಕಾಂಪಿಟೇಷನ್ ಬರ್ತಾರ ಅಂದ್ರೆ ತಪ್ಪು. ಇದ್ರಲ್ಲಿ ನಾವು 50% ಏನಪ್ಪಾ ಅಂದ್ರೆ ನಮ್ಗೆ ರಿಯಲ್ ಅಂದ್ರೆ 50% ನಮ್ಗೆ ಕಾಂಪಿಟೇಟರ್ ಬರ್ತಾರ. ಇದ್ರಲ್ಲಿ ರಿಯಲ್ ಕಾಂಪಿಟೇಟರ್ ರೇಟ್ ಅಂದ್ರೆ 25%. ಸೊ ಇದನ್ನು ಸಹ ನಿಮ್ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬೆಳಗಾವಿ ಈ ವಿಭಾಗ ಏನ್ ಬರ್ತೈತಿಲ್ಲ, ಇದರಲ್ಲಿ ಒಟ್ಟು ಪೇಪರ್ 1 ಪಾಸ್ ಮಾಡ್ಕೊಂಡಿರ್ತಕ್ಕಂಥ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಟ್ಟು ಮಾಹಿತಿ ಎಷ್ಟು ಅಂತ ಕೇಳಿದ್ರೆ 19,414 ಜನ ಏನಪ್ಪಾ ಅಂದ್ರ
ಕ್ವಾಲಿಫೈಡ್ ಆಗಿರ್ತಕ್ಕಂತ ಶಿಕ್ಷಕರು ಸಿಗ್ತಾರೆ. ಸೊ ಇದರಲ್ಲಿ ರಿಯಲ್ ಕಾಂಪಿಟೇಟರ್ ಅಷ್ಟು ಹೇಳಿಲ್ಲ ನಿಮ್ಗೆ 25% ಆ ಇಲ್ಲಿ ನಿಮ್ಗೆ ರಿಯಲ್ ಕಾಂಪಿಟೇಟರ್. ಸೊ ಒಳ್ಳೆ ಅವಕಾಶ ಇದೆ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಈಗ 1 to 5th ಖಾಲಿ ಇದೆ. ಯಾಕೆ ಖಾಲಿ ಇದೆ ಅಂದ್ರೆ ಅದನ್ನು ಹೇಳ್ತೇನೆ ನಿಮ್ಗೆ. ಅವ್ರಿಗೆ ಏನ್ ಪಾತ್ರ 1 to 5th ಇದ್ದವರಿಗೆ ಪ್ರಮೋಷನ್ ನ ಕೊಡ್ತಾ ಇದೆ. ಅದು ಸ್ವಲ್ಪ ಪ್ರೊಸೆಸ್ ಸ್ಟಾರ್ಟ್ ಇದೆ. ಏನೋ ಕೋರ್ಟ್ಗೇನೋ ಹೋಗಿದೆ, ಅದು ಪ್ರೊಸೆಸ್ ಸ್ಟಾರ್ಟ್ ಇದೆ. ಆ ಇಲ್ಲಿ ಎಲ್ಲ ಅಭ್ಯರ್ಥಿಗಳು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಸೊ ಕಾಂಪಿಟಿಷನ್ ಡಿ.ಎಡ್ ಪ್ಲಸ್ ಏನ್ ಪೇಪರ್ 1 ಇದೆಯಲ್ಲ, ಯಾವ ಮಟ್ಟದಲ್ಲಿ ಕಾಂಪಿಟಿಷನ್ ಇದೆ, ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ನಿಮ್ಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇವತ್ತಿನ ಮಾಹಿತಿ ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ ಇರ್ತಕ್ಕಂಥ ಮಾಹಿತಿನ ಇವತ್ತು ನಾವು ತಿಳ್ಕೊಂಡಿವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥ ಮಾಹಿತಿ ನಾವು ತಿಳ್ತಾ ಹೋಗೋಣ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ ತುಂಬಾ ಜನ ಅಭ್ಯರ್ಥಿಗಳಿಗೆ ಈ ಮಾಹಿತಿ ಸಿಕ್ಕಿರೋದಿಲ್ಲ. ದಯಮಾಡಿ ಎಲ್ರಿಗೂ ಶೇರ್ ಮಾಡಿ, ಹೆಚ್ಚಿನ ಅಭ್ಯರ್ಥಿಗಳಿಗೆ ಶೇರ್ ಆಗ್ಲಿ. ಸೊ ಎಲ್ಲರಿಗೂ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೆಳಗಡೆ ಈ ಮಾಹಿತಿ ಸಿಗ್ಬೇಕಾದ್ರೆ ಮತ್ತೆ ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗುವಂತ ಒಂದು ಕೆಲಸ ಮಾಡಿ.